ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಈ ಜಾವಿನ ಪ್ರಾರ್ಥನೆಗೆ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಾವು ಹಾಡನ್ನ ಆಡುವಂತ ಸಂದರ್ಭದಲ್ಲಿ ನಾನು ನಿನ್ನ ವಾಕ್ಯವನ್ನ ಸಾರದೆ ನಾನು ಬದುಕಲಾರೆ, ನಾನು ನಿನ್ನ ಪ್ರೀತಿಯನ್ನ ಹಂಚದೆ ನಾವು ಬದುಕಲಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಒಂದು ಬಾರಿ ನಮ್ಮಲ್ಲಿ ಆಲೋಚನೆ ಇದೆಯಾ? ಈ ದಿನಮಾನಗಳಲ್ಲಿ ಅಂದ್ಕೊಂಡು ನಾವು ಆಲೋಚನೆ ಮಾಡ್ತೀವಿ. ನಾನು ನಿನ್ನ ವಾಕ್ಯವನ್ನ ಸಾರದೆ ನಿನ್ನ ಒಂದು ಅದ್ಭುತಗಳನ್ನ ನಿನ್ನ ಸಾಕ್ಷಿಯನ್ನ ಇನ್ನೊಬ್ಬರಿಗೆ ಹಂಚಿಕೊಳ್ಳದೆ ನನಗೆ ಬದುಕಲಿಕ್ಕೆ ಆಗ್ತಾ ಇದೆಯಾ, ಬದುಕಲಿಕ್ಕೆ ಆಗ್ತಾ ಇಲ್ವಾ ಅನ್ನೋದನ್ನ ನಾವು ಹಾಡ್ತಾ ಇದೀವಿ. ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ, ಬಟ್ ಬದುಕ್ತಾ ಇದ್ದೇವೆ. ನಾವು ಅದನ್ನ ಪ್ರೀತಿಯನ್ನ ಹಂಚದೆ ನಾವು ಬದುಕ್ತಾ ಇದ್ದೇವೆ. ಆದ್ರೆ ಕರ್ತನು ನಮಗೆ ಅನೇಕ ಅವಕಾಶಗಳನ್ನ ತೆರೆಯುವಾಗ ಆ ರಾಜ್ಯದ ಪರಲೋಕದ ರಾಜ್ಯದ ಕೆಲಸಗಳನ್ನ ಮಾಡುವವರು ನಾವಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮಿಂದ ಸಾಧ್ಯ ಎನ್ನುವುದಕ್ಕೇನೆ ಅದಕ್ಕೋಸ್ಕರವಾಗಿ ಆತನು ನಮಗೆ 3 ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ದೇವರ ರಾಜ್ಯದ ಜವಾಬ್ದಾರಿ, ಎರಡನೇದಾಗಿ ನಮ್ಮ ಮನೆಯಲ್ಲಿರುವಂತ ಜವಾಬ್ದಾರಿ, ಮೂರನೇದಾಗಿ ನಮ್ಮ ಉದ್ಯೋಗದಲ್ಲಿರುವಂತಹ ಜವಾಬ್ದಾರಿ. ಈ 3 ಜವಾಬ್ದಾರಿ ಒಬ್ಬ ಮನುಷ್ಯನ ಮೇಲೆ ನಾವು ಕಾಣ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕೂಡ ಏನೋ ಆದಾಮನಿಗೆ ಆತನಿಗೆ ವ್ಯವಸಾಯ ಮಾಡಬೇಕು, ನಿನ್ನ ಕಾಯಬೇಕು, ಅದೇ ರೀತಿಯಲ್ಲಿ ನಿನ್ನ ಆತ್ಮವನ್ನು ಕೂಡ ನೀನು ಉಳಿಸಿಕೊಳ್ಳಬೇಕು. ಈ ಜವಾಬ್ದಾರಿ ಅವನಿಗೆ ಕೊಡಲ್ಪಟ್ಟಿದ್ದು. ಆಗುತ್ತೆ ಅನ್ನೋದಾದ್ರೆ ಮಾತ್ರವೇ ಕರ್ತನು ಕೊಡ್ತೀರಿ. ಯಾಕಂದ್ರೆ ದೇವರು ಯಾವುದೇ ಹೊರೆಯನ್ನ 5 kg ಹೊರುವಂತಹ ಒಬ್ಬ ವ್ಯಕ್ತಿಗೆ 25 kg ಒಂದು ಮೂಟೆಯನ್ನು ಹೊರಿಸುವವನ ಕರ್ತನಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಒಂದು ವೈರಾಗ್ಯವನ್ನ ನಾವು ಮರೆತುಕೊಳ್ಳೋದು ಬೇಡ. ಒಂದು ದಿವಸ ನಮಗೆ ಒಂದು ವೈರಾಗ್ಯ ಇತ್ತು, ಕರ್ತನ್ ನನಗೆ ಅದ್ಭುತ ಮಾಡಿದಾನಲ್ಲ, ಈ ಅದ್ಭುತ ನಾನು ಇನ್ನೊಬ್ಬನಿಗೆ ಹೇಳಬೇಕು. ಹಲ್ಲೆಲೂಯಾ. ಇನ್ನೊಬ್ಬನಿಗೆ ನಾನು ಆ ಒಂದು ಸಾಕ್ಷಿಯನ್ನು ಹೇಳಬೇಕು, ಅವನು ಕೂಡ ಆ ಒಂದು ಸಂತೋಷ ಸಮಾಧಾನ ಹೊಂದಬೇಕು ಎನ್ನುವಂತ ವೈರಾಗ್ಯ ನಮ್ಮ ಹೃದಯದಲ್ಲಿ ಇರೋದಾಗ್ಲಿ ಕರ್ತನ ಇವತ್ತಿನ ದಿವಸ ನಮ್ಮನ್ನ ತಟ್ಟಿ ಎಬ್ಬಿಸುತ್ತಾ ಇದ್ದಾನೆ, ನೆನಪಿಗೆ ತರ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಯೆರೆಮೀಯ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 1ನೇ ವಚನದಿಂದ ಅಲ್ಲಿರುವಂತಹ ಕೆಲವು ವಾಕ್ಯಗಳನ್ನ ನಾವು ಧ್ಯಾನ ಮಾಡೋಣ. ಇದು ಎಲ್ಲರ ಜೀವಿತದಲ್ಲಿ ಬಂದಿರುವಂತಹ ಪ್ರಶ್ನೆ. ಇದು ಪ್ರಾರಂಭದಲ್ಲಿ ಬರೋದಿಲ್ಲ, ನಾವು ಆತ್ಮಿಕ ಜೀವಿತದಲ್ಲಿ ಪ್ರಯಾಣ ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ ಬರುವಂತ ಪ್ರಶ್ನೆ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ಯೆರೆಮೀಯನನ್ನ ನಾವು ಆತನು ಪ್ರಲಾಪಿಸುವಂತಹ ಪ್ರವಾದಿ. ಯಾಕಂತಂದ್ರೆ ಆತನು ಆ ಒಂದು ಇಸ್ರೇಲ್ ದೇಶದ ವಿರುದ್ಧ ಪ್ರತಿಯಾಗಿ ಮತ್ತು ಇಸ್ರೇಲ್ ಜನರ ಪ್ರತಿಯಾಗಿ ಇಸ್ರೇಲ್ ಆ ಸಮಯ ದಿನಮಾನದಲ್ಲಿ ಯಾವ ರಾಜರು ಆಳ್ತಾ ಇದ್ರು ಅವರ ವಿಚಾರವಾಗಿ ಪ್ರವಾದನೆಯನ್ನು ನುಡಿಯುವಾಗ, ಒಳ್ಳೆ ಪ್ರವಾದನೆಯನ್ನು ನುಡಿದರೆ ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡ್ತಾರೆ, ಹೊಗಳ್ತಾರೆ. ಅದೇ ರೀತಿಯಲ್ಲಿ ಎಚ್ಚರಿಕೆ ಅಥವಾ ಬದಲಾವಣೆಯ ಪ್ರವಾದನೆಯನ್ನು ನುಡಿದಾಗ ಈ ಪ್ರವಾದನೆ ಹಿಡಿದು ಒಂದು ಸರಿ ತೆಗೆದುಕೊಂಡು ಹೋಗಿ ಗುಂಡಿಗೆ ಹಾಕೋದ್ರು, ಇನ್ನೊಂದ್ಸರಿ ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕೋದ್ರು, ಇನ್ನೊಂದ್ಸರಿ ಯಾವಾಗ ನೋಡಿದ್ರೆ ಅವನಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ರು, ಯಾವಾಗ ನೋಡಿದ್ರೆ ಅವನಿಗೆ ಬೈತಾ ಇದ್ರು. ಆದ್ರೂ ಕೂಡ ಈತನ ಜೀವಿತದಲ್ಲಿ ಕೂಡ ಈ ಒಂದು ಪರಿಸ್ಥಿತಿಗಳು ಬರುವಾಗ ಆತನಿಗೆ ಅನಿಸ್ತಾ ಇದೆ, ನಾನು ನಿನಗೆ ನಂಬಿಕಸ್ಥರಾಗಿ ನಡೆಯುವಂತ ಒಂದು ಮಗ ಆಗಿದ್ದೇನೆ. ನನ್ನನ್ನು ನಿನ್ನ ತಾಯಿ ಗರ್ಭದಲ್ಲಿ ರೂಪಿಸುವಾಗಲೇ, ಚಿಕ್ಕ ವಯಸ್ಸಿನಲ್ಲಿ ಬಾಲಕನಾಗಿರುವಾಗಲೇ ನೀನೊಬ್ಬ ನನ್ನ ಬಾಯಿ ಆಗಿರಬೇಕು ಅಂತ ಅನ್ಕೊಂಡು ನನ್ನ ನಿನ್ನ ಆರಿಸಿಕೊಂಡೆ. ಆದ್ರೆ ಇವತ್ತಿನ ದಿವಸ ಜನ ಏನಂತ ಇದ್ದಾರೆ, ನನ್ನ ವಿರುದ್ಧವಾಗಿ ಎಲ್ಲ ತಿರುಗಿ ಬಿಟ್ಟಿದ್ದಾರಲ್ಲ. ನಾನು ಇವರ ಒಳ್ಳೆಯದಕ್ಕಾಗಿ, ಇವರ ಬದಲಾವಣೆಗೋಸ್ಕರವಾಗಿ ನಾನು ಎಲ್ಲವನ್ನ ಹೇಳ್ತಾ ಇದ್ದೇನೆ. ನನ್ನ ವಿರುದ್ಧ ನನ್ನನ್ನು ಯಾಕೆ ಇವರು ದ್ವೇಷಿಸ್ತಾ ಇದ್ದಾರೆ? ಅದೇ ರೀತಿಯಲ್ಲಿ ಆ ದುಷ್ಟರು ಬೆಳೀತಾ ಇದ್ದಾರಲ್ಲ, ದುಷ್ಟರಿಗೆ ಏನು ಆಗ್ತಾ ಇಲ್ವಲ್ಲ ಎನ್ನುವಂತ ಪ್ರಶ್ನೆಗಳನ್ನ ಇಲ್ಲಿ ವಾಕ್ಯವನ್ನ ನಾವು ನೋಡಬಹುದು. ಯೆರೆಮೀಯನ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಯೆಹೋವನೇ, ನೀನು ಧರ್ಮ ಸ್ವರೂಪನಾಗಿರುವುದರಿಂದ ನಾನು ನಿನ್ನೊಡನೆ ವ್ಯಾಜ್ಯ ಮಾಡಲಾರೆನು. ಹಲ್ಲೆಲೂಯಾ. ಪ್ರವಾದಿ ಯಾವುದಕ್ಕೆ ನಿಂತಿದ್ದಾನೆ ಅಂತಂದ್ರೆ, ಅನ್ಯಾಯ ನ್ಯಾಯ ಎರಡು ಕೂಡ ಪ್ರವಾದಿಯ ಮುಂದೆ ಇದೆ, ಅದು ದೇವರ ಮುಂದೆ ಇದೆ. ಆದ್ರೆ ದೇವರು ಮಾಡುವ ಕಾರ್ಯಗಳನ್ನ ಪ್ರವಾದಿ ಪ್ರಶ್ನಿಸುವಂತ ಮನಸ್ಸು ಅಲ್ಲಿ ಪ್ರವಾದಿಗೆ ಎದುರಾಗ್ತಾ ಇದೆ. ಯಾಕೆಂತಂದ್ರೆ ಆತನು ಮಾಡಿದ ನೀತಿ ಕಾರ್ಯಗಳಿಗೋಸ್ಕರವಾಗಿ, ಈ ಪಟ್ಟಣದ ಈ ಒಂದು ವ್ಯಕ್ತಿಗಳ ಒಳ್ಳೆಯದಕ್ಕೋಸ್ಕರವಾಗಿ ನುಡಿದಂತ ಮಾತುಗಳ ಪ್ರತಿಯಾಗಿ ಜನರವರನ್ನ ದ್ವೇಷಿಸ್ತಾ ಇದ್ದಾರೆ ಮತ್ತು ಅಲ್ಲೋಡುವಾಗ ದುಷ್ಟರು ಚೆನ್ನಾಗಿ ಜೀವಿತವನ್ನ ಮಾಡ್ತಾ ಇದ್ದಾರೆ. ಆವಾಗ ಈತನು ನೊಂದವನಾಗಿ ಬೆಂದವನಾಗಿ ಯೆರೆಮೀಯನು ಕೇಳ್ತಾ ಇದ್ದಾನೆ, ನೀನು ಧರ್ಮ ಸ್ವರೂಪನಾಗಿ ನೀನು ನ್ಯಾಯವನ್ನೇ ಯಾವಾಗಲೂ ಕೊಡುವಾತನು, ಧರ್ಮವನ್ನ ಸ್ಥಾಪಿಸುವಾತನು. ದೇವರೇ, ಇವತ್ತಿನ ದಿವಸ ನಾನು ನಿನ್ನ ವ್ಯಾಜ್ಯವಾಡ್ಲಿಕ್ಕೆ ಬಂದಿಲ್ಲ, ಆದರೆ ನಾನು ನಿನ್ನ ಸಂಗಡ ಚರ್ಚೆ ಮಾಡೋದಕ್ಕೆ ಬಂದಿದ್ದೇನೆ. ದೇವರ ಜೊತೆ ಚರ್ಚೆ ಮಾಡೋದಕ್ಕೆ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಬಾರಿ ನಮ್ಮ ವಿರೋಧಿಗಳು, ನಮ್ಮನ್ನ ಬೈದವರು, ನಮ್ಮನ್ನ ಅವಮಾನ ಮಾಡಿದವರು ಮೇಲಕ್ಕೆ 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 ಹೋಗುವಾಗ
ಅಥವಾ ಆ ದೇವರ ವಿರುದ್ಧವಾಗಿ ಅನ್ಯಾಯ ಮಾಡಿದವರು, ದೇವರ ವಿರುದ್ಧವಾಗಿ ಮಾತಾಡಿದವರು ಮೇಲಕ್ಕೆ 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 ಹೋಗುವಾಗ ಅವಾಗ ದೇವರ ವಿರುದ್ಧವಾಗಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಅದೇ ರೀತಿಯಲ್ಲಿ ಪ್ರವಾದಿಗೆ ಪ್ರಶ್ನೆಗಳನ್ನ ಕೇಳಿ ನ್ಯಾಯವನ್ನು ಚರ್ಚಿಸುವೆನು, ದುಷ್ಟರ ನಡತೆಗೆ ಏಕೆ ಸುಫಲವಾಗುತ್ತದೆ? ದುಷ್ಟರು ಚೆನ್ನಾಗಿ ಬೆಳೀತಾರೆ, ಅವರಿಗೆ ಯಾಕೆ ಫಲ ತಕ್ಕ ಫಲದಲ್ಲಿ ಸಿಗ್ತಾ ಇದೆಯಲ್ಲ? ದ್ರೋಹಿಗಳೆಲ್ಲರೂ ನೆಮ್ಮದಿಯಾಗಿರುವುದೇಕೆ? ದ್ರೋಹಿಗಳೆಲ್ಲರೂ ಯಾಕೆ ನೆಮ್ಮದಿಯಾಗಿದ್ದಾರೆ? ನೀನು ಅವರನ್ನು ನಾಟಿದ್ದಿ, ನೀನು ಅವರನ್ನ ನೋಡ್ತಾ ಇದ್ದಿ, ಮತ್ತು ಅವರು ಬೇರೂರಿ ಬೆಳೆದು ಹಣ್ಣು ಬಿಟ್ಟಿದ್ದಾರೆ. ಅವ್ರೇನಾಗಬೇಕಾಗಿತ್ತು? ಅಂಜೂರ ಮರ ಯಾವ ರೀತಿಯಲ್ಲಿ ಶಾಪಗ್ರಸ್ತವಾಗಿ ಬಿದ್ದೋಯ್ತು ಅಥವಾ ಸುಟ್ಟು ಹೋಯ್ತು ಆ ರೀತಿಯಲ್ಲಿ ಸುಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಅವ್ರೇನ್ ಮಾಡಿದ್ದಾರೆ? ಹಣ್ಣು ಬಿಡ್ತಾ ಇದ್ದಾರಂತೆ. ನೀನು ಅವರ ಬಾಯಿಗೆ ಸಮೀಪ, ಅಂತರಂಗಕ್ಕೆ ದೂರ. ಅವರ ಕಾರ್ಯ ಬಾಯಲ್ಲಿ ಮಾತ್ರನೇ ಸ್ತೋತ್ರ ಹೇಳ್ತಾರೆ, ಬಾಯಲ್ಲಿ ಮಾತ್ರನೇ ಪ್ರೈಸ್ ದಿ ಲಾರ್ಡ್ ಹೇಳ್ತಾರೆ, ಆದರೆ ಅವರ ಹೃದಯದಲ್ಲಿ ಅಂತರಂಗದಲ್ಲಿ ದೇವರಿಲ್ಲ. ಆ ಯೆಹೋವನೇ, ನೀನು ನನ್ನನ್ನು ತಿಳಿದಿದ್ದಿ, ನನ್ನನ್ನು ನೋಡುತ್ತಾ ನಿನ್ನೊಂದಿಗೆ ಅನ್ಯೋನ್ಯವಾಗಿರುವ ನನ್ನ ಹೃದಯವನ್ನು ಪರೀಕ್ಷಿಸುತ್ತಿ, ಅವರನ್ನು ಕುರಿಗಳನ್ನೋ ಎಂಬಂತೆ ಕೊಲೆಗೆ ಎಳೆದು ವಧೆಯ ದಿನಕ್ಕೆ ಗೊತ್ತು ಮಾಡು. ಹಲ್ಲೆಲೂಯಾ. ಪ್ರವಾದಿಯೇ ದೇವರಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ದೇವರಿಗೆ ನೀನು ಹಿಂಗ್ ಮಾಡು ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. ಅದೇ ರೀತಿ ನಾವು ಕೂಡ ಕೆಲಸ, ಈ ದೇವರೇ ನೀನು ಅವ್ರಿಗೆ ಹಿಂಗ್ ಮಾಡು, ಇವ್ರಿಗೆ ಹಿಂಗ್ ಮಾಡು, ನೀನು ಈ ಪ್ಲಾನ್ ಈ ರೀತಿ ಚೇಂಜ್ ಮಾಡು, ಈ ರೀತಿ ಬದಲಾವಣೆ ಮಾಡು. ನಾವೆಲ್ಲ ಪ್ಲಾನ್ ಗಳನ್ನ ಬರೀತೀವಿ. ಇಲ್ಲಿ ಹೇಳ್ತಾ ಇದ್ದಾನೆ, ನೀನ್ ನನ್ನನ್ನು ತಿಳಿದಿದೆಯಲ್ಲ, ನಾನೆಂತ ನೀತಿವಂತ ಅಂತ ಗೊತ್ತಿದೆಯಲ್ಲ. ದೇವರಿಗೆ ಎಲ್ಲಾ ತಿಳಿದಿದ್ರು ಕೂಡ ನಾವು ಇಂಟ್ರಡಕ್ಷನ್ ಕೊಡ್ತೀವಿ ದೇವರಿಗೆ. ಅದಂದ್ರೆ ನನ್ನನ್ನು ನೋಡುತ್ತಾ ನಿನ್ನೊಂದಿಗೆ ಅನ್ಯೋನ್ಯವಾಗಿ ನನ್ನ ಹೃದಯವನ್ನು ಪರೀಕ್ಷಿಸ್ತಿದೆಯಲ್ಲ, ನೀನು ಅವರನ್ನು ಕುರಿಗಳನ್ನೋ ಎಂಬಂತೆ ನೀನು ಕೊನೆಗೆ ಅವರನ್ನ ನಾಶ ಮಾಡಿಬಿಡು, ಅವರನ್ನ ನಿರ್ನಾಮ ಮಾಡಿಬಿಡು ಅನ್ನೋದನ್ನ ಇಲ್ಲಿ ಪ್ರವಾದಿ ಹೇಳ್ತೀವಿ. ನಮ್ಮ ಜೀವಿತದಲ್ಲಿ ಕೂಡ ನಾವು ನೀತಿವಂತರಾಗಿ ನಡೆಯುವಾಗ ಗಂಜಿಯೋ ಅಥವಾ ಒಂದು ದಿವಸ ಒಂದು ಹಣ ಇದ್ದಾಗ ಬಿರಿಯಾನಿನೋ ಮಾಡಿ ತಿನ್ನುವಾಗ ಸಮಯದಲ್ಲಿ ದುಷ್ಟರು ಬಹಳ ವಿಜೃಂಭಣೆಯಿಂದ ಜೀವಿತವನ್ನ ನಡೆಸುವಾಗ ನಮಗನ್ಸುತ್ತೆ, ನಮ್ಗೆ ಯಾಕೆ ಈ ಕಷ್ಟ, ನಮಗೆ ಯಾಕೆ ಈ ನೋವು, ನಮಗೆ ಯಾಕೆ ಈ ಶೋಧನೆ? ಅವರೆಲ್ಲ ಚೆನ್ನಾಗಿದ್ದಾರಲ್ಲ, ದೇವರ ವಿರುದ್ಧವಾಗಿ ಇಷ್ಟೋ ನಡೆದ್ರು ಕೂಡ ಚೆನ್ನಾಗಿದ್ದಾರಲ್ಲ ಅನ್ನುವ ರೀತಿಯಲ್ಲಿ ನಮಗೂ ಕೂಡ ಅನೇಕ ಬಾರಿ ಆಲೋಚನೆಗಳು ಬಂದಿದ್ದುಂಟು. ಅನೇಕ ಬಾರಿ ನಾವು ಆಲೋಚನೆ ಮಾಡಿದ್ದುಂಟು. ಮೊಣಕಾಲೂರಿ ಪ್ರಾರ್ಥನೆಗೆ ಹೋಗುವ ನಮಗೆ ಗೊತ್ತಿದೆ, ಸ್ತೋತ್ರ ಮಾಡಿನೇ ಪ್ರಾರಂಭ ಮಾಡಬೇಕು. ಆದ್ರೆ ಸ್ತೋತ್ರ ಬರ್ತಾ ಇಲ್ಲ ಬಾಯಲ್ಲಿ. ಪ್ರಾರಂಭದಲ್ಲಿ ಬರ್ತಾ ಇರೋದೇನು? ಅವನ ಹಂಗ್ ಮಾಡ್ದ, ಅವನ ಹಂಗ ಹೇಳ್ದ, ನೀನ್ ಏನಾದ್ರೂ ಮಾಡ್ಬೇಕು, ನೀನೇನಾದ್ರೂ ಇಳಿದು ಬರಬೇಕು, ನೀನು ಸಹಾಯ ಮಾಡಬೇಕು ಅಂತ ಅನ್ಕೊಂಡು ನಮ್ಮ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೆನಪಾಗುತ್ತೆ, ಮತ್ತೆಲ್ಲ ಸ್ಟಾಪ್ ಮಾಡ್ತೀವಿ. ಸ್ತೋತ್ರ ಮಾಡೋಣ, ಹಾಡಾಡೋಣ ಅಂತ ಅನ್ಸುತ್ತೆ. ಹಾಡು ಬಾಯಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ. ಮನಸ್ಸು ಆ ವ್ಯಕ್ತಿಯ ಬಗ್ಗೆನೇ ಆಲೋಚನೆ ಮಾಡ್ತಾ ಇರುತ್ತೆ, ಆ ವ್ಯಕ್ತಿಯ ಬಗ್ಗೆನೇ ಹೃದಯ ನೋಯ್ತಾ ಇರುತ್ತೆ. ಹೃದಯ ಅದೇ ರೀತಿಯಲ್ಲಿ ಮನಸ್ಸು ಏನ್ ಮಾಡ್ತಾ ಇದ್ರೆ ಅವನಿಗೆ ಬೈತಾ ಇರುತ್ತೆ. ಅವನನ್ನ ನಾಶನವನ್ನ ಆಗ್ಲೇ ನಾವು ನೋಡ್ಕೊಂಡಿರ್ತೀವಿ, ಕನ್ಸು ಕಾಣೋದಿಲ್ಲ, ಹಾಗೆ ಕಂಡಿರ್ತೀವಿ. ಅವನ ನಾಶನ ಹಿಂಗಾಗ್ಬೇಕು ಅಂತ ಅನ್ಕೊಂಡು ಪಿಕ್ಚರ್ ಬರ್ತಾ ಇರುತ್ತೆ. ಇನ್ನೆಷ್ಟರವರೆಗೆ ಎಲ್ಲಾ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು ದುಷ್ಟರ ನಿಮಿತ್ತವಾಗಿ. ಕೆಲವು ಸರಿ ಏನಾಗುತ್ತೆ, ದುಷ್ಟರಿರ್ತಾರೆ, ಅವರ ಕೆಳಗಡೆ ದೇವರ ಮಕ್ಕಳು ನೀತಿವಂತರಿರ್ತಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆವಾಗ ಅವರ ಕಷ್ಟವನ್ನು ನೋಡಿ, ದೇವರೇ ಇಂಥ ದುಷ್ಟರು ಅವರನ್ನ ಶಿಕ್ಷಿಸ್ತಾ ಇರಲ್ಲ, ಎಲ್ಲಿ ತನಕ ಅವರು ದುಃಖಿಸ್ತಾ ಇರಬೇಕು, ಎಲ್ಲಿ ತನಕ ಅವರು ಪಾಡುಪಡಬೇಕು ಅನ್ನೋದನ್ನ ನಮ್ಮ ಹೃದಯದಲ್ಲಿ ನೋಡ್ದೆ. ಈಗ ಒಂದು ವೇಳೆ ನಿಮ್ಮ ಒಂದು ಕೆಲಸ ಮಾಡುವಂತ ಉದ್ಯೋಗಸ್ಥರು, ನಿಮ್ಮ ಗಂಡನ ಅಥವಾ ಹೆಂಡತಿಯ ಉದ್ಯೋಗ ಸ್ಥಳದಲ್ಲಿ ಯಾರಾದ್ರೂ ಯಾರಾದ್ರೂ ಅಲ್ಲಿ ಬಾಸ್ ಇರುತ್ತಾದ್ರೆ, ಆ ಬಾಸ್ನ ಕೆಳಗಡೆ ನಿಮ್ಮ ಗಂಡ ಅಥವಾ ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಏನೋ ಒಂದು ಸಮಸ್ಯೆ ಎದುರಾಗುತ್ತೆ. ಆವಾಗ ನೀವು ಹೆಂಡತಿಗೋಸ್ಕರ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೀರಿ. ಆ ಬಾಸಿನ ಮೇಲೆ ಸಿಟ್ಟಿರುತ್ತೆ, ಇಷ್ಟು ಅವನು ಅನ್ಯಾಯವಾಗಿ ನಡೀತಾ ಇದ್ದಾನಲ್ಲ, ಇಷ್ಟು ಅನ್ಯಾಯವಾಗಿ ಅವನು ಮಾಡ್ತಾ ಇದ್ದಾನಲ್ಲ, ನೀನು ಏನು ನ್ಯಾಯ ತೀರಿಸ್ತಾ ಇಲ್ವಲ್ಲ ಅನ್ನುವ ರೀತಿಯಲ್ಲೇ ಇಲ್ಲಿ ಪ್ರವಾದಿ ಇಲ್ಲಿ ಆತನ ಮಾತುಗಳನ್ನ ಹೇಳ್ತಾ ಇದ್ದಾನೆ. ದುಷ್ಟರಾಗಿರುವುದರಿಂದ ಮೃಗ ಪಕ್ಷಿಗಳು ಬಡಿದುಕೊಂಡು ಹೋಗಿವೆ, ಅವನು ನಮ್ಮ ಅಂತ್ಯಗತಿಯನ್ನು ನೋಡುವುದೇ ಇಲ್ಲ ಎಂದು ಹೇಳಿದ್ದಾರಷ್ಟೇ. ಅಂದ್ರೆ ದೇವರು ನಮಗೆ ಏನೂ ಮಾಡೋದಿಲ್ಲ ಅನ್ನುವ ರೀತಿಯಲ್ಲಿ ಅವರು ನಡೆದುಕೊಂಡು ಹೋಗ್ತಾರೆ. ಇಷ್ಟು ಮಾತುಗಳನ್ನ ಪ್ರವಾದಿ ಯಾರಿಗೆ ಹೇಳ್ತಾ ಇದ್ದಾರೆ? ದೇವರಿಗೆ ಹೇಳ್ತಾ ಇದ್ದಾರೆ. ಅವನ ಕಷ್ಟಗಳನ್ನ ಅಲ್ಲಿ ಒಂದು ಕಡೆ ಅಸಹನೆ, ಇನ್ನೊಂದು ಕಡೆ ನಿರಾಶೆ, ಇನ್ನೊಂದು ಕಡೆ ದುಃಖ, ಇನ್ನೊಂದು ಕಡೆ ಭಾರ, ಜೀವಿತವೇ ಬೇಡ ಅನ್ನೋ ರೀತಿಯಲ್ಲಿ ಒಂದು ಪ್ರಲಾಪ. ಅದೇ ರೀತಿಯಲ್ಲಿ ಅವನು ಮಾತ್ರ ಅಲ್ಲ, ಯಾರು ದುಷ್ಟರಾಗಿದ್ರು ಅವ್ರ ನಿಮಿತ್ತವಾಗಿ ಕಷ್ಟಪಡಬಹುದಂತ ಜನರು ಯಾವ ರೀತಿಯಲ್ಲಿ ಕಷ್ಟಪಡ್ತಿರೋ ಅದನ್ನು ನೋಡಿ ಆ ದುಷ್ಟರ ಮೇಲೆ ಇನ್ನೂ ಸಿಟ್ಟು, ಇನ್ನೂ ಕ್ರೋಧ, ಇನ್ನೂ ಕೋಪ, ಅದ ರೀತಿಯಲ್ಲಿ ಎಲ್ಲ ಫೀಲಿಂಗ್ಸ್ ಈ ಒಂದು ಪ್ರಾರ್ಥನೆಯಲ್ಲಿ ಸೇರಿಕೊಂಡಿದೆ.
ಇದೇ ರೀತಿಯಲ್ಲಿ ನಮಗೆ ಅನುಭವ ಆಗಿದ್ದು ಅಂತಂದ್ರೆ, ಪೇತ್ರನಿಗೆ ದೇವರೊಂದು ಪ್ರವಾದನೆ ಕೊಡ್ತಾರೆ. ಏನಂತ? ನೀನು ಈಗ ಬೇಕಾದ ಕಡೆಗೆ ನಡೀತಾ ಇದೀಯಾ, ನೀನು ಒಂದು ದಿವಸ ನಡುಕಟ್ಟನ್ನು ಹಿಡ್ಕೊಂಡು ನನ್ನ ಜೊತೆ ಬರ್ತೀನಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗ್ತಾರೆ, ದೇವರು ಕರ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ಈ ಪೇತ್ರನ ನೋಡ್ರಿ, ಅವನ ಬಗ್ಗೆ ಅವನ ಆಲೋಚನೆ ಮಾಡಲಿಲ್ಲ, ಅವನ ಪ್ರವಾದನೆ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಅವನ ಮಿಷನ್ ಬಗ್ಗೆ ಆಲೋಚನೆ ಮಾಡಿಲ್ಲ, ಅವನ ಸೇವೆಯ ಬಗ್ಗೆ ಆಲೋಚನೆ ಮಾಡಿಲ್ಲ, ಅವನ ವೈರಾಗ್ಯ ಬಗ್ಗೆ ಆಲೋಚನೆ ಮಾಡಿ ಟಕ್ಕ ತಿರುಗು ಏನು ಮಾತಾಡ್ತಾ ಇದ್ದಾನೆ? ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನದಲ್ಲಿ ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು, ಯಾರು ಈ ಪ್ರಿಯನಾಗಿದ್ದ ಶಿಷ್ಯನು? ಯೋಹಾನನಾಗಿದ್ದರೆ ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆಯ ಕಡೆಗೆ ಬಾಗಿ, ನೋಡ್ರಿ ಯೋಹಾನನ ಇಂಟ್ರಡಕ್ಷನ್ ನೋಡ್ರಿ, ಯಾವ ರೀತಿಯಲ್ಲಿ ಯೋಹಾನನ ಕೊಡ್ತಾ ಇದ್ದಾನೆ ಅಂತಂದ್ರೆ, ಅವನ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾನೆ. ಯಾರು ಅಂತಂದ್ರೆ ಯೇಸುವಿನ ಎದೆಗೆ ಬಾಗಿದವನಂತೆ ಅವನು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಸ್ವಾಮಿ ನಿನ್ನನ್ನು ಹಿಡುಕೊಡುವವನು ಯಾರು ಎಂದು ಕೇಳಿದವನೇ, ಇವನನ್ನು ಅಂದ್ರೆ ಹಿಡುಕೊಡುವವನು ಯಾರು ಎಂದು ಕೇಳಿದವನೇ, ಇವನನ್ನು ಪೇತ್ರನು ಕಂಡು ಯೇಸುವನ್ನು ಸ್ವಾಮಿ ಇವನ ವಿಷಯವೇನು? ನನಗಂತೂ ಸರಿಯಾಗಿರುವಂತ ಒಂದು ಪ್ಲೇಸ್ ಅನ್ನು ನೀನು ರೆಡಿ ಮಾಡಿದೀಯಾ, ಸರಿಯಾಗಿರೋದನ್ನ ನನಗೆ ಇಟ್ಟಿದೀಯಾ, ಇವನ್ ಗತಿ ಏನು? ಇವಂದು ಏನು ಅಂತ್ಯ ಯಾವ ರೀತಿ ನಡೆಯುತ್ತೆ? ಇವನ್ ಜೀವನ ಹೆಂಗ್ ನಡೆಯುತ್ತೆ? ಇವನ್ ತಾನೇ ಅಪೊಸ್ತಲನು, ಇವನು ಕೂಡ ಅಪೊಸ್ತಲನ ತಾನೆ. ನೀನೇ ಶಿಲುಬೆ ಓದ್ಕೊಂಡು ನಡೆದೆ, ಶಿಲುಬೆಯಲ್ಲಿ ನೀನು ಪಾಡಪಟ್ಟೆ, ಶಿಲುಬೆಯಲ್ಲಿ ನೀನು ಕಷ್ಟಪಟ್ಟೆ, ಎಲ್ಲ ಆಯ್ತು. ಇವನು ಏನ್ ಕೇಳಿದವನು? ನಿನ್ನ ಪಾತ್ರೆಯಲ್ಲಿ ಕುಡಿತೇನೆ ಅಂತ ಅನ್ಕೊಂಡು ಕೇಳಿದವನು. ಈ ಒಂದು ಹಳ್ಳಿಗೆ ಹೋದಾಗ ಈ ಜನರು ಸಾಯೋದಕ್ಕೆ ನಿನಗೆ ಇಷ್ಟ ಇಲ್ಲ, ಗುಡುಗು ಬಿದ್ದು ಭೂಕಂಪವಾಗಿರೋ ಅಥವಾ ಗುಡುಗು ಬಿದ್ದು ಇವರಿಗೆ ನಾಶವಾಗಲಿ ಅಂತ ಅನ್ಕೊಂಡು ಹೇಳಿದವನು. ಅದೇ ರೀತಿ ನಿನ್ನ ಎದೆಗೆ ಭಾರಿ ನಿಕಟವಾಗಿದ್ದವನು. ನನಗೆ ಹಿಂಗಾದ್ರೆ ಇವನಿಗೆ ಏನಾದ್ರೂ ಸರಿಯಾದದನ್ನ ಇಟ್ಟಿದೀಯಾ ಅಂತ ಅನ್ಕೊಂಡು ಇಲ್ಲಿ ಪೇತ್ರ ಕೇಳ್ತಾ ಇದ್ದಾನೆ. ಆಗ ಇಷ್ಟು ವಿಚಾರವನ್ನ ಎಲ್ಲಿ ಪೇತ್ರನು ಇನ್ನೊಬ್ಬರ ವಿಚಾರವಾಗಿ, ಅಂದ್ರೆ ತನ್ನ ಪಕ್ಕದಲ್ಲಿರುವಂತ ಇನ್ನೊಬ್ಬ ಶಿಷ್ಯನ್, ತನ್ನ ಸಂಗಡಿಗನ ಜೊತೆ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಲೂಕನ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನವನ್ನು ನೋಡುವಾಗ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನವನ್ನು ನೋಡುವಾಗ, ಅಲ್ಲಿ ಮಾರ್ತಳು ಯೇಸುವಿನ ಒಂದು ಔತಣಕ್ಕೋಸ್ಕರವಾಗಿ ಚಿಕನ್ ರೆಡಿ ಮಾಡ್ತಾ ಇದ್ದಾಳೆ, ಮಟನ್ ರೆಡಿ ಮಾಡ್ತಾ ಇದ್ದಾಳೆ, ಗೊಜ್ಜು ರೆಡಿ ಮಾಡ್ತಾ ಇದ್ದಾಳೆ, ಸಾರು ರೆಡಿ ಮಾಡ್ತಾ ಇದ್ದಾಳೆ, ಅನ್ನ ರೆಡಿ ಮಾಡ್ತಾ ಇದ್ದಾಳೆ, ಮುದ್ದೆ ರೆಡಿ ಮಾಡ್ತಾ ಇದ್ದಾಳೆ, ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದಾಳೆ. ಅದಕ್ಕೆ ಈಗ ಕೊನೆಗೆ ಒಂದು ಪಾಯಸ ರೆಡಿ ಮಾಡಬೇಕು, ಪಾಯಸ ರೆಡಿ ಮಾಡ್ಬೇಕು ಯಾರಿಗೆ ಅಂತ ಅನ್ಕೊಂಡು ಆಲೋಚನೆ ಮಾಡಿದ್ದಾಳೆ. ನಾನೆಲ್ಲಾ ಇದು ಮಾಡುವಾಗ ಮರಿಯಳು ಪಾಯಸ ಆದ್ರೂ ರೆಡಿ ಮಾಡಬಾರ್ದ? ಟಕ್ಕಂತ 1 ಗಂಟೆಗೆ ಯೇಸು ಸ್ವಾಮಿ ಕೇಳಿದಾಗ ಊಟವನ್ನ ನಾನು ಕೊಡಬಹುದು ಅನ್ಕೊಂಡು ಆಲೋಚನೆ ಮಾಡಿದ್ರೆ ಈಕೆ ವಿಷಯವೇನಾಗಿತ್ತು? ಆಕೆ ಮಾತೋಡು ಬಹಳ ಸೇವೆ ವಿಷಯವಾಗಿ ಬೇಸತ್ತು ಆಕೆ ಯಾರು ಕೈ ತೋರಿಸ್ತಾರೆ? ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದನು. ಹಲ್ಲೆಲೂಯಾ. ಈಕೆ ಕೂಡ ದೇವರಿಗೆ ಅವಳಿಗೂ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳ್ತಾ ಇದ್ದಾನೆ. ಪೇತ್ರನು ಹೇಳ್ತಾ ಇದ್ದಾನೆ, ಯೋಹಾನನಿಗೆ ಏನಿಟ್ಟಿದೀಯ ನೀನು? ಯೆರೆಮೀಯ ಹೇಳ್ತಾ ಇದ್ದಾನೆ, ನಮ್ದೆಲ್ಲ ಈ ಪರಿಸ್ಥಿತಿ ಆಗಿದ್ರೆ ದುಷ್ಟರಿಗೆ ಏನ್ ಗತಿ ಮಾಡಿದೀಯ, ಏನಾದ್ರೂ ಒಂದು ಮಾಡು ಅಂತ ಅನ್ಕೊಂಡು ಹೇಳ್ತಾರೆ. ಆದ್ರೆ ದೇವರು ಏನನ್ನ ಹೇಳ್ತಾ ಇದ್ದಾನೆ ಅನ್ನೋದು ಪ್ರಾಮುಖ್ಯವಾಗಿದೆ ಪ್ರಿಯರೇ. ಇಲ್ಲಿ ಯೆರೆಮೀಯನ ಗ್ರಂಥಕ್ಕೆ ಬರೋಣ. ಯೆರೆಮೀಯ 12ನೇ ಅಧ್ಯಾಯ 5ನೇ ವಚನ ಬಹಳ ಪ್ರಾಮುಖ್ಯ. ಇವತ್ತಿನ ದಿವಸ ನಾವು ಆತ್ಮಿಕತೆಯಲ್ಲಿ ಬಿದ್ದಿರುವುದು ಎಲ್ಲಿ ಬಿದ್ದಿದೆ ಅಂತ ಅನ್ಕೊಂಡು ನಮ್ಗೆ ಗೊತ್ತೇ, ಎಲ್ಲಿ ಜಾರಿದ್ದೇವೆ ಅಂತ ಗೊತ್ತಿಲ್ಲ. ಇವತ್ತಿನ ದಿವಸ ಆ ಒಂದು ಜಾರಿರುವ ಸ್ಥಳದಿಂದ ಕರ್ತನು ನಿಮ್ಮನ್ನ ಮೇಲೆ ಕೆತ್ತಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಇದು ನನ್ನನ್ನ ಮೇಲೆ ಎತ್ತಿದೆ. ಈ ದಿನವಾರದಲ್ಲಿ ನನ್ನನ್ನ ಸತ್ಯವೇದ ಇನ್ನೂ ಜಾಸ್ತಿ ಓದುವಾಗೆ ಮಾಡಿದೆ, ಇನ್ನೂ ಆರಾಧನೆ ಜಾಸ್ತಿ ಮಾಡುವಾಗೆ ಮಾಡಿದೆ, ಇನ್ನು ಪ್ರಾರ್ಥನೆ ಹೆಚ್ಚಾಗುವಂತೆ ಮಾಡಿದೆ, ಸುತ್ತ ಏನ್ ನಡೆದ್ರೂ ಕೂಡ ದೇವರ ಪ್ರಸನ್ನದಲ್ಲಿ ಕೂರುವಂತೆ ಮಾಡಿದೆ. ಈ ವಾಕ್ಯಗಳು ಹಲ್ಲೆಲೂಯಾ. ಇಂತೆನ್ನುವ ನನಗೆ ಯೆಹೋವನು ಹೀಗೆ ಹೇಳಿದ್ದಾನೆ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ನಿರಾಪಾಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರು ಯೋರ್ದಾನಿನ ದಟ್ಟ ಅಡವಿಯಲ್ಲಿ ಏನು ಮಾಡುವಿ? ಹಲ್ಲೆಲೂಯಾ. ಇವನು ಮಾತಾಡ್ತಿರೋದು ಏನಂತಂದ್ರೆ ತುಷ್ಟರ ಬಗ್ಗೆ ಹೇಳ್ತಾ ಇದ್ದೀನಿ. ದೇವ್ರೇನ್ ಮಾಡ್ತಿದ್ದಾರೆ? ನಿಂದೇನಪ್ಪ ಕತೆ? ನಿಂದೇನು? ನಿನಗೆ ಶೋಧನೆಗಳು ಬರ್ತಾ ಇದೆ, ಕಷ್ಟಗಳು ಬರ್ತಾ ಇದೆ, ಬಾಧೆಗಳು ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ನಿನ್ನನ್ನೇ ನಾನು ಕತ್ತೆ ಜೊತೆನೋ ಹೆಸರುಗತ್ತೆ ಜೊತೆನೋ ಓಡೋದಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇಲ್ಲ, ಕುದುರೆಗಳ ಜೊತೆ ನಡೆಯುವುದಕ್ಕೆ ನಿನ್ನನ್ನು ನಾನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಈ ಇನ್ಸಿಡೆಂಟ್ ಪ್ರತಿ ನಿಮಗೆ ಕ್ಲೀನ್ ಆಗಿ ಅರ್ಥ ಮಾಡಬೇಕು ಅಂತಂದ್ರೆ ನೋಡ್ರಿ, ಪ್ರಿಯಾಂಕಾ ತಂದೆ ತಾಯಿಗಳಾಗಿರ್ಬೋದು, ನಾವು ಚಿಕ್ಕನ್ನಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ವಿ. ಆಟ ಆಡಕ್ ಹೋದ ಸಮಯದಲ್ಲಿ ಏನೋ ಒಂದು ಗಲಾಟೆಗಳು, ಏನೋ ಒಂದು ಇದುಗಳು ನಾವು ಆಡ್ಕೊಂಡು ಬರ್ತಾ ಇದ್ವಿ. ಬರುವಾಗ ಸಾಮಾನ್ಯವಾದ ತಂದೆ ತಾಯಿಗಳೇನಂತ ಹೇಳಿದ್ರೆ,
ಯಾರು ಏನ್ ಮಾಡಿದ್ರು ಹೇಳು, ಬಾ ಹೋಗೋಣ ಇಲ್ಲಿ, ಯಾರು ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ತಂದೆ ತಾಯಿ ಮತ್ತು ಪ್ರಿಯಾಂಕ ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಅಂಕಲ್ ಆಂಟಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಆಂಟಿ ಏನ್ ಕೇಳ್ತಾ ಇದ್ರು ಅಂದ್ರೆ, ಯಾಕೆ ಆಡ್ತಾ ಇದೀಯಾ, ನಾನು ಹೇಳಿಲ್ವಾ ಯಾವುದೇ ಕಾರಣಕ್ಕೂ ಆಟ ಆಡುವಾಗ ಹತ್ಕೊಂಡ್ ಬರಬಾರ್ದು, ಹತ್ಕೊಂಡ್ ಬರೋದಾದ್ರೆ ಸುಮ್ನೆ ಮನೆಯಲ್ಲಿ ಕುತ್ಕೋಬೇಕು, ಇಲ್ಲ ಅನ್ನೋದ್ರೆ ಅವ್ರ ಜೊತೆ ಸಮಾಧಾನವಾಗಿ ಆಡ್ತೀಯ, ಸಹಿಸ್ಕೊಂಡು ಎಲ್ಲಾ ನಿಭಾಯಿಸ್ಕೊಂಡು ಬರ್ತೀಯ ಅನ್ನೋದಾದ್ರೆ ಆಟ ಆಡ. ಇದನ್ನೇ ಪ್ರವಾದಿಗೆ ದೇವರು ಹೇಳ್ತಾ ಇದ್ದಾನೆ. ನೀನು ದುಷ್ಟರ ಮಧ್ಯದಲ್ಲಿದ್ದೀಯ, ದುಷ್ಟರು ದೊಡ್ಡ ಎತ್ತರಕ್ಕೆ ಬೆಳೀತಾ ಇದ್ದಾರೆ, ದುಷ್ಟರು ದೊಡ್ಡ ಅವರು ಚೆನ್ನಾಗಿ ಬೆಳೀತಾ ಇದ್ದಾರೆ. ಆದ್ರೆ ನೀನು ಅವರನ್ನ ನೋಡಿ, ನೀನು ನನ್ನ ಜೊತೆ ಮಾತನಾಡೋದನ್ನ, ನನ್ನ ಜೊತೆ ಒಂದು ಅನ್ಯೋನ್ಯತೆಯನ್ನ ನೀನು ಸ್ವಲ್ಪ ಕಳೆದುಕೊಂಡಿದ್ಯಾ, ನೀನು ಅವ್ರ ಬಗ್ಗೆ ಮಾತಾಡ್ತಿದ್ಯಾ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಅವರಿಗೆ ಯಾವಾಗ ಮುಯಿ ತೀರಿಸಬೇಕೋ ನಾನು ತೀರಿಸ್ತೀನಿ, ನೀನು ಅದನ್ನ ಗಣನೆಗೆ ತರಬೇಡ. ನಾನು ನಿನ್ನನ್ನ ಈ ಒಂದು ಶೋಧನೆಯ ಮಧ್ಯದಲ್ಲಿ ನಾನು ಸಿದ್ಧ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕುದುರೆಗಳ ಮಧ್ಯದಲ್ಲಿ ಓಡುವಂತೆ ಮಾಡಲು ನಾನು ನಿನ್ನನ್ನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಅವರು ಅದಕ್ಕೋಸ್ಕರ ಉಪಯೋಗವಾಗ್ತಿದ್ದಾರೆ ಅಷ್ಟೇ. ನೋಡ್ರಿ, ದಾವೀದನನ್ನ ಶೋಧನೆ ಮಾಡುವಾಗ ಸೌಲನಲ್ಲಿ ಉಪಯೋಗವಾದ, ಯಾವ ರೀತಿಯಲ್ಲಿ ಶೋಧಕನಾಗಿ ಉಪಯೋಗವಾದ, ಕೊನೆಗೆ ಅವನು ನಾಶ ಆದ. ಆದ್ರೆ ದಾವೀದನ ಒಂದು ಶಿಲೆಯಾಗಿ ಮಾರ್ಪಟ್ಟ. ಅದೇ ರೀತಿಯಲ್ಲಿ ಆತನಿಗೆ ಕಾಡಲ್ಲಿ ಕಾಡಲ್ಲಿ ಆ ಪೊಟರೆಯ ಕೆಳಗಡೆ ಗುಹೆಗಳ ಒಳಗಡೆ ಕೂತುಕೊಳ್ಳಿಕ್ಕೆ ಗೊತ್ತಿದ್ದವನು ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕೆ ಆತನು ಸಿದ್ಧನಾದ. ಹಲ್ಲೆಲೂಯಾ. ಇವತ್ತಿನ ದಿವಸ ಅದಕ್ಕೆ ಪೇತ್ರನಿಗೂ ಕೂಡ ನೀನು ಅವನ ಬಗ್ಗೆ ಚಿಂತೆ ಮಾಡಬೇಡಪ್ಪ, ನೀನು ನನ್ನನ್ನು ಹಿಂಬಾಲಿಸು ಸಾಕು, ನೀನು ನನ್ನನ್ನು ಹಿಂಬಾಲಿಸು ಸಾಕು. ಮಾರ್ತಳಿಗೂ ಏನನ್ನ ಹೇಳ್ತಾ ಇದ್ದಾರೆ, ಆಕೆ ಏನ್ ಮಾಡ್ತಾ ಇದ್ದಾಳೆ, ಮಾರ್ತಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿದ್ದಿ, ಗಡಿಬಿಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಒಂದೇ ಮರಿಯಳು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡೋದಿಲ್ಲ. ಹಲ್ಲೆಲೂಯಾ. ಆದ್ರೆ ಮರಿಯಳನ್ನ ಸರಿ ಮಾಡುವ ಸಮಯ ಬಂದಾಗ, ಲಾಜರನ ಸತ್ತು ಹೋದ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಪಟ್ಟಣಕ್ಕೆ ಬಂದರು. ಪಟ್ಟಣಕ್ಕೆ ಬರುವಾಗ ಮಾರ್ತಳ ಓಡಿ ಬಂದಿದ್ದಾಳೆ, ಮರಿಯಳು ಬಂದಿಲ್ಲ. ಮರಿಯಳಿಗೆ ಏನ್ ಸಿಟ್ಟು, ಯೇಸು ಸ್ವಾಮಿ 4 ದಿವಸ ಆದ್ರೂ ಬಂದಿಲ್ಲಲ್ಲ ಅನ್ಕೊಂಡು ಅವಳಕ್ಕೆ ಓಡಿ, ಯಾರು ಓಡ್ ಬರ್ಬೇಕಾಗಿತ್ತು? ಮೊದಲದಾಗಿ ಮರಿಯಳು ಬರ್ಬೇಕಾಗಿತ್ತು. ಮರಿಯಳು ಯಾಕೆ ಬರ್ಲಿಲ್ಲ? ಸ್ವಲ್ಪ ಅಸಮಾಧಾನ ಆಕೆ ಒಳಗಡೆ ಇತ್ತು. ನಿನ್ನ ಸ್ನೇಹಿತರಾದ ಲಾಜರ್ ಸತ್ತಾಗ ನೀನು ಇಮ್ಮಿಡಿಯೇಟ್ ಆಗಿ ಬರ್ಬೇಕಾಗಿತ್ತು. ಯಾವ ರೀತಿಯಲ್ಲಿ? ಆಂಬ್ಯುಲೆನ್ಸ್ ಅಲ್ಲಿ ಬಂದು ಬರ್ಬೇಕಿತ್ತು ನೀನು ಆ ಕ್ಷಣದಲ್ಲಿ, ಇಮ್ಮಿಡಿಯೇಟ್ ಆಗಿ. ಆದ್ರೆ ನೀನು ಬಂದಿಲ್ಲ, 4 ದಿವಸ ಆಗಿ ಬಂದಿದ್ದಿ. ನಾನು ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಕೂತಿದ್ದೇನೆ, ನನಗೂ ಕೂಡ ದುಃಖ ಆಗಿದೆ, ನನಗೂ ಕೂಡ ನೋವಾಗುತ್ತೆ, ನನಗೂ ಕೂಡ ಬಾಧೆ ಆಗಿದೆ. ಆ ಸಮಯದಲ್ಲಿ ಅಲ್ಲಿ ಕರ್ತನು ಲಾಜರನನ್ನು ಎಬ್ಬಿಸಿದಾಗ ಅಲ್ಲಿ ಮರಿಯಳಿಗೆ ಒಂದು ಪಾಠವನ್ನ ದೇವರು ಕಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅವಳಿಗೆ ಕಲಿಸುವ ಸಮಯದಲ್ಲಿ ನಾನು ಕಲಿಸ್ತೇನೆ. ಮಾರ್ತಳೆ, ನೀನು ಅದರ ವಿಚಾರವಾಗಿ, ಆ ಒಂದು ಮರಿಯಳ ವಿಚಾರವಾಗಿ ನೀನು ಮಾತಾಡಕ್ಕೆ ಹೋಗ್ಬೇಡ. ಅದೇ ರೀತಿಯಲ್ಲಿ ಯೆರೆಮೀಯನಿಗೂ ಪೇತ್ರನಿಗೂ ಮಾರ್ತಳಿಗೂ ಒಂದು ಪಾಠವನ್ನ ದೇವರು ಕಲಿಸ್ತಿದ್ದಾರೆ. ಏನಂತಂದ್ರೆ, ನಿನ್ನನ್ನು ಯಾವುದಕ್ಕೆ ನಾನು ಸಿದ್ಧ ಮಾಡ್ತಾ ಇದ್ದೇನೆ, ನಿನ್ನ ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ನೀನು ಹೇಗೆ ಓಡುವಿ? ನಿರಾಪಾಯದಲ್ಲಿ ದೇಶದಲ್ಲಿ ನೀನು ಅನಿರ್ಭಯವಾಗಿದ್ದರು, ಯೋರ್ದಾನಿನ ದಟ್ಟ ಅಡವಿಯಲ್ಲಿ ನೀನು ಏನು ಮಾಡು? ಈಗ ನೀನು ಏನಪ್ಪ, ನೀನು ಎಲ್ಲಿದ್ದೀಯ? ನೀನು ನಿರಾಪಾಯ ದೇಶದಲ್ಲಿ ಮಾತನಾಡುವಷ್ಟು ದೇವರು ಅಲ್ಲೊಂದು ಜನರು ನಿನಗೆ ಅವಕಾಶ ಕೊಟ್ಟಿದ್ದೀರಲ್ಲ, ನಿರ್ಭಯ, ನಿನಗೆ ಭಯ ಇಲ್ಲಲ್ಲ. ಆದ್ರೆ ಕತ್ತಲೆ ಬರುತ್ತೆ, ದಟ್ಟ ಅಡವಿ ಬರುತ್ತೆ. ಆ ದಟ್ಟ ಅಡವಿಯ ಮಧ್ಯದಲ್ಲಿ ನೀನ್ ಏನು ಮಾಡ್ತೀಯ? ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ನಮ್ಮ ಮುಂದೆ ನಮಗೆ ಅನ್ಯಾಯ ಮಾಡಿದವರು, ನಮಗೆ ವಿರೋಧವಾದದ್ದು, ಅವರು ಚೆನ್ನಾಗಿ ಬೆಳೀತಾ ಇದ್ದಾರೆ. ಅವರ ವಿಚಾರವಾಗಿ ಆಲೋಚನೆ ಮಾಡುವುದನ್ನ ಬಿಡ್ರಿ ಪ್ರಿಯರೇ. ಹಲ್ಲೆಲೂಯಾ. ಅವರ ಆಲೋಚನೆ ಮಾಡಿ ನಿನ್ನ ಪ್ರಾರ್ಥನೆಯ ಸಮಯದಿಂದ ಅದನ್ನೇ ಮಾಡ್ತಾ ಇದೀಯ, ವಾಕ್ಯಗಳನ್ನ ಅದನ್ನೇ ಓದ್ತಾ ಇದೀಯ, ದೇವರ ಮುಯಿ ತೀರಿಸುವ ವಿಚಾರವಾಗಿ ಓದ್ತಾ ಇದೀಯ. ಅದೇ ರೀತಿ, ಯಾಕೆಂದ್ರೆ ನಿನಗೆ ಸಮಾಧಾನ, ನೀನು ಸಹಿಸ್ಕೋಬೇಕಂತ ವಾಕ್ಯ ನಿನ್ಗೆ ಇಷ್ಟ ಆಗ್ತಿಲ್ಲ. ಯಾಕೆಂದ್ರೆ ಆದ್ರೆ ನಿನಗೆ ಇಷ್ಟ ಇಲ್ಲ, ನೀನು ಸಹಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ಅದು ಅವ್ರಿಗೆ ಏನಾಗಿದೆ ಅಂತ ಅನ್ಕೊಂಡು ನೀನು ದೇವರಿಗೆ ಕೇಳ್ತಾ ಇದೀಯ. ಅಥವಾ ಇವತ್ತಿನ ದಿವಸ ನಮ್ಮ ವಿರುದ್ಧವಾಗಿ ದುಷ್ಟತನ ಮಾಡಿದವರ ವಿಚಾರವಾಗೇ ನಾವು ಆಲೋಚನೆ ಮಾಡ್ತೇವೆ. ನಮ್ಮ ಪ್ರಾರ್ಥನೆ ಸಮಯ ಹಾಳಾಗ್ತಾ ಇದೆ, ಸತ್ಯವೇದ ನನಗೆ ಓದಕ್ಕೆ ಆಗ್ತಾ ಇಲ್ಲ, ಆರಾಧನೆ ಮಾಡಕ್ ಆಗ್ತಾ ಇಲ್ಲ, ನನ್ನ ಮನಸ್ಸು ಎಲ್ಲೆಲ್ಲ ತಿರುಗಾಡ್ತಾ ಇದೆ. ಇವತ್ತಿನ ದಿವಸ ಕರ್ತನು ಮತ್ತೆ ತಿರುಗಿ ನಿಮ್ಮನ್ನು ನಿಲ್ಲಿಸುವುದಕ್ಕೆ ಬಯಸ್ತಾ ಇದ್ದಾನೆ. ನೀನು ದುಷ್ಟರ ಬಗ್ಗೆ ಆಲೋಚನೆ ಮಾಡೋದನ್ನ ನಿಲ್ಲಿಸು. ಯಾಕೆಂದ್ರೆ ದೇವರ ಈ ಶೋಧನೆಯನ್ನು ನಿನ್ನ ಜೀವನದಲ್ಲಿ ಬಲಗೊಳಿಸಿದ್ದು, ಆ ಪೆನಿಲರನ್ನು ಇಟ್ಟಿದ್ದು, ಹಣ್ಣಳನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಪೆನಿನಳು ಮಾತನಾಡುತ್ತಾ ಅನ್ನಳ, ಒಂದು ವೇಳೆ ಪೆನಿನಳು ಅಲ್ಲಿ ಹಿಂಸೆ ಪಡೆದ ಇದ್ರೆ ಅನ್ನಳು ಸುಮ್ಮನೆ ಕೂತಿದ್ದ ಇದ್ಲು. ಆಕೆಗೆ ಮಗು ಇದ್ರು ಕೂಡ, ಮಗು ಇದ್ದಿದ್ರು ಕೂಡ ಸಮಾಧಾನ ಇದೆಯಲ್ಲ. ಯಾಕಂದ್ರೆ ಪ್ರೀತಿಸುವಂತ ಗಂಡ ಇದ್ದ. ಯಾವನೋ ಎಲ್ರಿಗೂ ಒಂದೊಂದು ಪಾಲು ಆ ಯಜ್ಞದಲ್ಲಿ ಕೊಟ್ರೆ ಎಲ್ಕನ ಈಕೆಗೆ 2 ಪಾಲು ಕೊಡ್ತಾ ಇದ್ದಂತೆ.
ಎಂತ ಪ್ರೀತಿಸುವ ಗಂಡ ನೋಡ್ರಿ. ಅವನು ಹೇಳ್ತಾ ಇದ್ದಾನೆ, ನಿನಗೆ ಮಕ್ಕಳಿಗಾಗಿ ನಾನೇ ಮಗುವಾಗಿದ್ದೀನಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. ಇಂಥ ಗಂಡ ಇರುವಾಗ ಪೆನಿನಳು ಇಲ್ಲದೆ ಹೋಗಿದ್ರೆ ಇವಳು ಸುಮ್ಮನೆ ಕೂಡ್ತಾ ಇದ್ಲು. ಆವಾಗ ಸಮುವೇಲ ಎಂಬ ಪ್ರವಾದಿ ಈ ಭೂಮಿಗೆ ಬರ್ತಾ ಇರಲಿಲ್ಲ. ಬೇರೆ ಆ ಒಂದು ಸಮರ್ಪಣೆ ಹನ್ನಳಿಂದ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಾನ ನಮ್ಮ ಆತ್ಮಿಕತೆಯಲ್ಲಿ ಬದಲಾವಣೆ ತರುವುದಕ್ಕೆ ಕರ್ತನು ಬಯಸ್ತಾ ಇದ್ದಾನೆ. ಬೇರೆ ನಮ್ಮ ಪ್ರಾರ್ಥನೆಯಲ್ಲಿ ಬದಲಾವಣೆ ತರುವುದಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಆರಾಧನೆಯಲ್ಲಿ ಬದಲಾವಣೆ ತರುವುದಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಒಂದು ವಾಕ್ಯ ಧ್ಯಾನದಲ್ಲಿ ಬದಲಾವಣೆ ತರುವುದಕ್ಕೆ ಬಯಸ್ತಾ ಇದ್ದಾರೆ. ನಾವು ನಮ್ಮ ವಿಚಾರ ಆಲೋಚನೆ ಮಾಡೋಣ. ಹಲ್ಲೆಲೂಯಾ. ದುಷ್ಟರನ್ನ ಕರ್ತನು ನೋಡುವ ಆತನಾಗಿದ್ದಾನೆ. ಮುಂದಿನ ವಾಕ್ಯ, ನಿನ್ನ ಸಹೋದರರು ನಿನ್ನ ತಂದೆಯ ಮನೆಯವರು ನಿನಗೆ ದ್ರೋಹ ಮಾಡಿರುತ್ತಾರೆ. ಹೌದಪ್ಪ, ದ್ರೋಹ ಮಾಡಿದ್ದಾರೆ. ಇವರೇ ನಿನ್ನ ಬೆನ್ನಟ್ಟುತ್ತಾ ಕೂಗಿರುತ್ತಾರೆ. ಒಳ್ಳೆ ಮಾತನಾಡಿದರೂ ಇವರನ್ನು ನಂಬಬೇಡ ಎನ್ನುವಂತ ಎಚ್ಚರಿಕೆ ಮಾತನ್ನು ಕೊಟ್ಟು, ಪ್ರವಾದಿಯನ್ನ ನೀನು ನನ್ನ ಜೊತೆ ಕನೆಕ್ಟೆಡ್ ಆಗಿರು, ನೀನ್ ದುಷ್ಟರ ಜೊತೆ ಕನೆಕ್ಟೆಡ್ ಆಗಿದ್ದನ್ನ ಬಿಟ್ಟು ಬಿಡು ಅನ್ನೋದನ್ನ ಕರ್ತನೆ ಹೇಳ್ತಾ ಇದ್ದಾನೆ. ಇದೇ ಮಾತನ್ನ ಇವತ್ತಿನ ದಿವಸ ಇಲ್ಲಿ ಕೂತಿರುವ ಪ್ರತಿಯೊಬ್ಬರಿಗೂ ಕರ್ತನೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಮ್ಗೆ ಮನುಷ್ಯನ ಒಂದು ಸ್ವಭಾವ ಏನಂತಂದ್ರೆ ಬೇಗ ಕೈ ಬೆರಳು ತೋರಿಸುತ್ತಿದ್ದೀವಿ. ಅದು ನನ್ನ ಸ್ವಭಾವ ಅಷ್ಟೇ. ಆದ್ರೆ ಈ ದಿನಮಾನಗಳಲ್ಲಿ ಕರ್ತನು ನಮ್ಮನ್ನ ಸರಿಪಡಿದೆ. ನೀನು ಕೈ ಬೆರಳು ತೋರಿಸುವುದನ್ನ ನಿಲ್ಲಿಸು. ನೀನು ನಿನ್ನನ್ನ ನನಗೆ ಸಮರ್ಪಿಸಿಕೊಡು. ಹಲ್ಲೆಲೂಯಾ. ನೀನು ಈ ಒಂದು ಶೋಧನೆ ಮಧ್ಯದಲ್ಲಿ ಆತ್ಮಿಕವಾಗಿ ನೀನು ಬೆಳೆಯುವುದಕ್ಕೆ ಪ್ರಾರಂಭ ಮಾಡು. ಆರಾಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಜನರಿಗೆ ಅದ್ಭುತ ನಡಿಬೇಕು. ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಸ್ವಸ್ಥತೆ ಆಗಬೇಕು. ನಿನ್ನ ಜೀವಿತದಲ್ಲಿ ಒಂದು ಮಾರ್ಪಾಟು ಆಗ್ಬೇಕು. ನಿನ್ನ ತಂದೆಗಳ ತಾಯಿಗಳ ಶಾಪ ಇದೆಯಲ್ಲ, ಆ ಶಾಪ ಎಲ್ಲ ಮುರಿದು ಹೋಗ್ಬೇಕೆ. ನನಗಂತೂ ಗೊತ್ತಿಲ್ಲ ನೀವೆಷ್ಟು ಮಟ್ಟಿಗೆ ಈ ವಾಕ್ಯವನ್ನು ತೆಗೆದುಕೊಂಡು ಉಜ್ಜೀವನ ಹೊಂದಿದ್ದೀರಂತ. ನನ್ನ ಜೀವಿತದಲ್ಲಿ ಇದು ಉಜ್ಜೀವನವನ್ನು ತಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಶತ್ರು ಏನೇ ಮಾಡಲಿ ಟೆನ್ಷನ್ ಮಾಡಬೇಡ. ಆತನಿಗೊಂದು ಗುಂಡಿಯನ್ನ ದೇವರು ತೆಗೆದಿಟ್ಟಿದ್ದಾನೆ, ಅದನ್ನ ದೇವರೇ ಬೀಳಿಸ್ತಾರೆ. ನೀನು ಮಾತ್ರ ಮುಂದೆ ಸಾಗು. ಹಲ್ಲೆಲೂಯಾ. ನೀನು ಮಾತ್ರ ಸಮಾಧಾನದಿಂದಿರು. ನೀನು ಮಾತ್ರ ಸಂತೋಷದಿಂದಿರು. ಎಲ್ಲ ಕಾರ್ಯವನ್ನ ದೇವರು ನೋಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸದ ವಾಗ್ದಾನದ ವಾಕ್ಯ ಯೆರೆಮೀಯ 12ನೇ ಅಧ್ಯಾಯ 5-6 ವಚನಗಳನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಹೌದು ಕರ್ತನೆ, ಇವತ್ತಿನ ದಿವಸ ನಾವು ಆಲೋಚನೆ ಮಾಡುವಂತ ಕರ್ತನೆ ಥಿಂಕಿಂಗ್ ಬದಲಾವಣೆ ಆಗ್ಲಿ ಸ್ವಾಮಿ. ಕರ್ತನೆ ನಮಗೇನಾದ್ರೂ ಮಾಡಿದ್ರೆ ಕರ್ತನೆ ಅವರು ಕರ್ತನೆ ರಾಜ ಹೇಗಿದ್ದಾರೋ ಅವರು ನಾಶವಾದ್ರು, ಅವ್ರ ನಾಶವಾಗ್ಲಿ ಅಂತ ಅನ್ಕೊಂಡು ಬಯಸುವಂತ ಹೃದಯ, ಮಾನಸಿಕ ಕರ್ತನೆ ಮಣ್ಣಿನ ಸ್ವಭಾವ. ಆದ್ರೆ ಕರ್ತನೆ ರಾಜ, ಆ ಮಣ್ಣಿನ ಸ್ವಭಾವದಲ್ಲಿ, ಶಾರೀರಿಕ ಸ್ವಭಾವದಲ್ಲಿ ಜೀವಿಸುವುದಕ್ಕೆ ನಮ್ಮನ್ನ ಕರೆದಿಲ್ಲ ಕರ್ತನೆ. ನಿನ್ನ ಮಹಿಮೆಯ ಸ್ವಭಾವದಲ್ಲಿ ಜೀವಿಸುವುದಕ್ಕೆ ನಮ್ಮನ್ನ ಕರೆದಿದೆಯಾ ಕರ್ತನೆ. ಇವತ್ತಿನ ದಿವಸ ನಮ್ಮ ಒಂದು ಆಲೋಚನೆ ಬದಲಾವಣೆ ಆಗಲಿ, ನಮ್ಮ ಮೆಂಟಾಲಿಟಿ ಬದಲಾವಣೆ ಆಗಲಿ ಸ್ವಾಮಿ. ಕರ್ತನೆ, ನಾವು ಯಾವಾಗ ಶೋಧನೆ ಬರುತ್ತದೋ ನಮ್ಮನ್ನ ಹಿಂಸಿಸಿದವರ ನೋಡೋದು ಬೇಡ, ಅಥವಾ ಸೈತಾನನ ಬಗ್ಗೆ ಆಲೋಚನೆ ಮಾಡೋದು ಬೇಡ. ನಾವು ಕರ್ತನೆ ದೇವರ ಬಗ್ಗೆ, ನಿನ್ನ ಬಗ್ಗೆ, ನಿನ್ನ ಪ್ರಸನ್ನತೆಯ ಬಗ್ಗೆ, ನಿನ್ನ ವಾಕ್ಯಗಳ ಬಗ್ಗೆ, ನಿನ್ನ ಆರಾಧನೆಯ ಬಗ್ಗೆ, ನಿನ್ನ ಕರ್ತನೆ ರಾಜ ಪ್ರಾರ್ಥನೆಯ ಬಗ್ಗೆ ಆಲೋಚನೆ ಮಾಡುವ ಹಾಗೆ, ಪ್ರಾರ್ಥನೆ ಇನ್ನೂ ಹೆಚ್ಚಾಗಿ ಮಾಡುವ ಹಾಗೆ, ಪ್ರಾರ್ಥನೆ ವಾಕ್ಯವನ್ನು ಹೆಚ್ಚಾಗಿ ಓದುವ ಹಾಗೆ ಕರ್ತನೆ ರಾಜ, ಅದೇ ರೀತಿಯಾಗಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಹೆಚ್ಚಾಗಿ ಕುಳಿತುಕೊಳ್ಳುವಾಗ ನಮ್ಮನ್ನು ನಡೆಸುವೆ. ಕರ್ತನೆ, ನಮ್ಮ ವಿರುದ್ಧವಾಗಿ ಈ ಒಂದು ಆತ್ಮಿಕ ಕರ್ತನೆ ಕುಗ್ಗುವಿಕೆಯನ್ನು ತಂದಾಕಿರುವಂತ ಸೈತಾನನ ತಂತ್ರವನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಉಂಟು ಮಾಡಿ ನಿನ್ನ ತಾನೇ ನಡೆಸಿ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ.